ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಸೊ ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಸೊ ಇವತ್ತು ಮಾಡ್ತಕ್ಕಂಥ ರೆಸಿಪಿ ಏನಪ್ಪ ಅಂತಂದರೆ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಮೆಥಡ್ ಹಾಕಿದೆ. ಸೊ ಇದು ಬೇರೆ ಮೆಥಡಲ್ಲಿ ಪನ್ನೀರ್ ಗ್ರೇವಿ ಮಾಡ್ತಾ ಇರೋದು. ಸೊ ಈ ಪನ್ನೀರ್ ಗ್ರೇವಿಗೆ ನಾನಿಲ್ಲಿ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ, ನಂದಿನಿ ಅವ್ರದ್ದು. ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 10, ಮತ್ತು ಒಂದೆರಡು ದೊಡ್ಡದು ಈರುಳ್ಳಿನ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ, ಮತ್ತು ಒಂದು 3-4 ಟೊಮೆಟೊ ಹೆಚ್ಕೊಂಡಿದ್ದೀನಿ, ಮತ್ತು ಒಂದು 15 ಗೋಡಂಬಿನ ತೊಗೊಂಡಿದ್ದೀನಿ. ಓಕೆ, ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇವನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಒಂದು 4 ಮೆಂಬರ್ಸ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ಗೋಧಿ ಪೂರಿ ಮಾಡೋದನ್ನು ಸಹ ನಾನು ತೋರಿಸ್ಕೊಡ್ತಾಯಿದ್ದೀನಿ. ಓಕೆ, ಫಸ್ಟ್ ಪನ್ನೀರ್ ಗ್ರೇವಿಗೆ ಏನು ಮಾಡ್ಕೊಳ್ಳೋಣ ಅಂದರೆ ಫಸ್ಟ್ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ. ಓಕೆ, ನೀರಲ್ಲಿ ಇದನ್ನ ಬೇಯಿಸ್ಕೊಳ್ಳಿಕ್ಕಿದೆ. ಸ್ವಲ್ಪ ಬೇಯಲಿ ಇದು ಟೊಮೆಟೊ. ಸೊ ಇದಷ್ಟು ಬೇಯಲಿಕ್ಕೆ ಹಾಕ್ತೀನಿ. ಇದು ಚೆನ್ನಾಗಿ ಬಾಯ್ಲ್ಡ್ ಆಗಲಿ. ಓಕೆ, ಈಗ ಗೋಧಿ ಪೂರಿ ಮಾಡೋಣ. ಸೊ ಗೋಧಿ ಪೂರಿಗೆ ಒಂದು ಬೌಲ್ ತಗೊಂಡು, ಇದು ಜಾಮೂನ್ ಬೌಲು. ಸೊ ಜಾಮೂನ್ ಬೌಲಲ್ಲಿ 1-2 ಬಟ್ಲು ಹಿಟ್ಟನ್ನು ಹಾಕ್ಕೊಳ್ತೀನಿ. ಸೊ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನನಗೆ ಸಾಕಾಗುತ್ತೆ 2 ಇಲ್ಲಾಂದರೆ 3 ಬೌಲು ಹಿಟ್ಟು ಹಾಕ್ಕೊಂಡು ಇದನ್ನು ಹಿಟ್ಟನ್ನು ಗಟ್ಟಿ ಕಾಯಿಸ್ಬೇಕು, ಸಾಫ್ಟಾಗಿ ಕಾಯಿಸ್ಬೇಡಿ. ಗಟ್ಟಿ ಕಾಯಿಸಿದ್ರೆ ಪೂರಿ ಎಣ್ಣೆ ಇರಲ್ಲ, ಮತ್ತು ಸಾಫ್ಟಾಗೂ ಇರುತ್ತೆ, ಮತ್ತು ಉಬ್ಬುತ್ತೆ. ಓಕೆ, ನಾನು ನೋಡಿ ಕಾಯಿಸ್ತೀನಿ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸೊ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಹಿಟ್ಟನ್ನ ಜಾಸ್ತಿ ಹಾಕ್ಕೊಳ್ಳಿ. ಸೊ ನಿಮ್ಮನೇಲಿ ಮೆಂಬರ್ಸ್ ಎಷ್ಟು ಜನ ಇರ್ತಾರೆ ನೋಡ್ಬಿಟ್ಟು. ಅದಕ್ಕೆ ಒಂದೇ ಒಂದು ಸ್ಪೂನ್ ಆಯಿಲ್ನ ಹಾಕ್ಕೊಳ್ತೀನಿ. ನಾನು ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ತೀನಿ, ಸಾಕು. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಸ್ವಲ್ಪ ಆಯಿಲು ಉಪ್ಪು ಎಲ್ಲ ಹಾಕಿದ್ದೆ ಅಲ್ವಾ, ಆಯಿಲ್ ಬೇಡ ಅಂದರೆ ಹಾಗೇನೇ ಬರೋ ಉಪ್ಪು ಹಾಕ್ಕೊಂಡು ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಳ್ಳಿ. ಓಕೆ, ಇದಕ್ಕೀಗ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕಾಸ್ಕೊಂಡ್ಬಿಡೋಣ. ಜಾಸ್ತಿ ಹಾಕ್ಕೋಬೇಡಿ ಒಂದೇ ಸಲ ನೀರನ್ನ. ಚೆನ್ನಾಗಿ ಈ ಥರ ಬೇಯಲಿ ಇದರೊಳಗಡೆ. ಓಕೆ, ನೋಡಿ ಗೋಧಿ ಹಿಟ್ಟು ಅದಕ್ಕೆ ಕಲಿಸ್ತಾ ಇದ್ದೀನಿ. ಈ ಥರ ಟೈಟಾಗಿ ಗಟ್ಟಿ ಇರಬೇಕು, ಜಾಸ್ತಿ ಸಾಫ್ಟಾಗಿ ಕಾಯಿಸ್ಬೇಡಿ. ಸ್ವಲ್ಪ ಪ್ರೆಷರ್ ಹಾಕಿ ಈ ಥರ ಚೆನ್ನಾಗಿ ನಾದಿ ಈ ಹದದಲ್ಲಿದ್ದರೆ ಸಾಕು. ನೀರನ್ನ ಜಾಸ್ತಿ ಸಡನ್ನಾಗಿ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಓಕೆ, ನೋಡಿ ಈ ಮೆಜರ್ಮೆಂಟಲ್ಲಿದ್ದರೆ ಸಾಕು. ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ನಾನು ಸ್ವಲ್ಪ ಬೇಕಾದರೆ ಇನ್ನೂ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಹಿಟ್ಟು ಹಾಕೊಂಡು ನಾದ್ಕೊಡಿ, ಸಾಕಾಗುತ್ತೆ ಇಷ್ಟು ಗಟ್ಟಿ. ಸ್ವಲ್ಪ ಚಪಾತಿ ಹಿಟ್ಟು ನಾದ್ತೀವಲ್ಲ ಅದೇ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಫ್ರೆಂಡ್ಸ್, ನೋಡಿ ಇದಿಷ್ಟು ಬೆಂದಿದೆ, ಸಾಕು. ಫ್ಲೇಮ್ನ ಆಫ್ ಮಾಡೋಣ. ಇದು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಬಬೇಕು ಅಂತ ಹೇಳ್ತೀನಿ. ಅದಕ್ಕೆ ತುಂಬ ಈಸಿ, ಬೇಗ ಆಗುತ್ತೆ, ಟೇಸ್ಟಾಗೂ ಇರುತ್ತೆ. ಈ ಮೆಥಡಲ್ಲಿ ಒಂದ್ಸಲ ಮಾಡಿ ಖಂಡಿತ ಇಷ್ಟಪಡ್ತೀರ. ಓಕೆ, ನೋಡಿ ಇದೆಲ್ಲ ಬೇಯಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೋಡಿ ಅದು ನೀರು ಬಸ್ತು ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಗೋಡಂಬಿ ಮತ್ತು ಟೊಮೆಟೊ, ಈರುಳ್ಳಿ ಈ ಹದದಲ್ಲಿ ಬೆಂದರೆ ಸಾಕು. ಓಕೆ, ಈಗ ರುಬ್ಲಿಕ್ಕಿದೆ. ಈ ರುಬ್ಬೋದ್ರೊಳಗಡೆ ನಾನು ಇವಾಗ ಸ್ವಲ್ಪ ಅರಿಶಿನ ಹಾಕ್ತೀನಿ, ಒಂದು 1/2 ಟೀ ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಕಸೂರಿ ಮೆಂತ್ಯ, ಅರಿಶಿನ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಕಸೂರಿ ಮೆಂತ್ಯ, ಸ್ವಲ್ಪ ಗರಂ ಮಸಾಲ. ಓಕೆ, ಇಷ್ಟು ಸಾಕು. ಓಕೆ, ಇದಕ್ಕೆ ನಾನೀಗ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಓಕೆ ಫ್ರೆಂಡ್ಸ್, ಅದಾಗಲಿ, ಅದನ್ನು ರುಬ್ಕೊಂಬರೋಣ. ಇಲ್ಲಿ ನೋಡಿ 1 ಸ್ಪೂನು ಬಟರ್ನ ತೊಗೊಂಡಿದ್ದೀನಿ, 1 ಸ್ಪೂನ್ ಬಟರು. ಇದು ಕರಲಿ. ಇದಕ್ಕೆ ಸ್ವಲ್ಪ ಆಯಿಲು ಕೂಡ ಹಾಕ್ಕೊಳ್ತೀನಿ. ಇಲ್ಲಾಂದರೆ ಬಟರು ಸಾಕು ಅಂದರೆ ಬಟರೇ ಸಾಕಾಗುತ್ತೆ ಬೇಕಾದರೆ. ನಾನಿಲ್ಲಿ 1 ಸ್ಪೂನ್ ಆಯಿಲ್ ಕೂಡ ಇದಕ್ಕೆ ಜೊತೆಗೆ ಹಾಕ್ಕೊಳ್ತೀನಿ. 2 ಕರಲಿ. ಅಷ್ಟರೊಳಗಡೆ ನಾನು ಅದನ್ನು ರುಬ್ಕೊಂಡು ಬರ್ತೀನಿ.
ಇದಕ್ಕೇನು ನೀರೇನು ಆ್ಯಡ್ ಮಾಡಬೇಡಿ, ಯಾಕೆಂದರೆ ಟೊಮೆಟೊ ನೀರುಳ್ಳೆಲ್ಲ ಸಾಫ್ಟಾಗಿ ಬೆಂದಿರುತ್ತಲ್ವ, ಅದೇ ಸಾಕಾಗುತ್ತೆ. ಓಕೆ ನೋಡಿ, ಬೆಣ್ಣೆ ಮತ್ತು ಆಯಿಲ್ ಕರಗಿದೆ. ಇದಕ್ಕೆ ಒಂಚೂರು ಕಸೂರಿ ಮೇಥಿ ಹಾಕ್ಕೊಳ್ತೀನಿ, ಅದು ರುಬ್ಬಲಿಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೆ. ಸೊ ಇದಕ್ಕೂ ಸ್ವಲ್ಪ ಹಾಕೊಳ್ಳೋಣ, ಘಮ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ತೀನಿ ಅಷ್ಟೇ, 1/2 ಟೀ ಸ್ಪೂನ್ ಅಷ್ಟು. ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡಿಕೊಡಿ. ಕಸೂರಿ ಮೇಥಿ ಇಲ್ಲ ಅಂದರೆ ನೋಡಿ ಇಷ್ಟು ನೈಸಾಗಿ ರುಬ್ಬಬೇಕು, ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಓಕೆ, ಇದನ್ನು ಇದರೊಳಗಡೆ ಆ್ಯಡ್ ಮಾಡಿ. ಓಕೆ, ನೀರನ್ನ ಬೇಯಿಸಿದ ನೀರು ಇತ್ತಲ್ವ, ಆ ಬೇಯಿಸಿದ ನೀರೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರನ್ನ ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ರೆಡ್ಡಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀರನ್ನ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಬೇಡಿ, ನೀರುಳ್ಳಿ ಟೊಮೆಟೊ ಗೋಡಂಬಿ ಇದೆಲ್ಲ ಸ್ವಲ್ಪ ನೋಡಿ ಮೆಜರ್ಮೆಂಟ್ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಯಾಕೆಂದರೆ ಅದೇ ನೀರು ಇದಕ್ಕೆ ಆ್ಯಡ್ ಮಾಡೋಕ್ಕೆ ಇರಲ್ಲ. ಏನೋ ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ಅದ್ರ ನೀರೇ ಯೂಸ್ ಮಾಡ್ಕೊಬೋದು. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂತು. ಸೊ ಉಪ್ಪು ಖಾರ ಟೇಸ್ಟ್ ಮಾಡಿ ನೋಡಿ. ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. 4-5 ಜನಕ್ಕೆ ಆಗುತ್ತೆ ಇದು. ನೋಡಿ ಇದು ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದ ತಕ್ಷಣ ಇಲ್ಲಿ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆಮೇಲೆ ಹಾಕ್ಕೊಳ್ಳೋಣ. ಓಕೆ, ಇದಾದ ನಂತರ ನಾನು ನಿಮಗೆ ಪೂರಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಈ ಹದದಲ್ಲಿದ್ದರೆ ಸಾಕು. ಥರ ಸಿಡಿಯುತ್ತೆ, ಸ್ವಲ್ಪ ಸಣ್ಣ ಊರಿನಲ್ಲೇ ಇದನ್ನು ಬೇಗನೆ ಆಗುತ್ತೆ. ವಿತಿನ್ 10 ಮಿನಿಟ್ಸಲ್ಲಿ ಗ್ರೇವಿ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಓಕೆ, ಉಪ್ಪು ಅದೆಲ್ಲ ನೋಡ್ಕೊಂಡು ಹಾಕ್ಬಿಡಿ. ಓಕೆ, ನನಗೆ ಪನ್ನೀರ್ ಕ್ಯೂಬ್ಸ್ ಕಟ್ ಮಾಡಿದ್ದಲ್ವ, ಸೊ ಅದನ್ನು ಆ್ಯಡ್ ಮಾಡ್ತೀನಿ. ಪನ್ನೀರ್ ಹಾಕಿ ಏನು ಜಾಸ್ತಿ ಬೇಯಿಸೋದು ಬೇಡ, ಸಾಫ್ಟಾಗಿರುತ್ತೆ. ನೋಡಿ ಒಂದು 1 ನಿಮಿಷ ಈ ಥರ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ಓಕೆ, ಇದಕ್ಕೀಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ರೆಡಿ ಆಯಿತು ಪನ್ನೀರ್ ಗ್ರೇವಿ. ತುಂಬಾ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಖಂಡಿತ ಮಾಡಿ, ತುಂಬ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲ, ಮಕ್ಕಳು ಸಹ ಇಷ್ಟಪಡ್ತಾರೆ. ಸೊ ಖಾರನ ನೋಡಿಬಿಟ್ಟು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟು ಖಾರ ಇರಲ್ಲ. ಸೊ ಎಲ್ಲ ಗರಂ ಮಸಾಲ ಅದೆಲ್ಲ ಹಾಕ್ತೀವಲ್ಲ, ಸ್ವಲ್ಪ ಅದರಲ್ಲೇ ಖಾರ ಇರುತ್ತೆ, ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು 5-6 ಜನಕ್ಕೆ ಆಲ್ಮೋಸ್ಟ್ ಅಲ್ಲಿ ಬಡಿಸ್ಬೋದು ಇದನ್ನು. ಓಕೆ, ಆಯಿಲ್ ಇಟ್ಟಿದ್ದೀನಿ. ಓಕೆ, ಇದು ಗ್ರೇವಿ ರೆಡಿ ಆಯಿತು. ಸೈಡಲ್ಲಿ ಇಟ್ಬಿಡೋಣ. ಓಕೆ ಫ್ರೆಂಡ್ಸ್, ಈಗ ಪೂರಿನ ಕಳಿಸ್ಕೊಂಡು ಸ್ವಲ್ಪ ಇಟ್ಟು ತೊಗೊಳ್ತೀನಿ. ಇದರಲ್ಲಿ ಸ್ವಲ್ಪ ಇಟ್ಟು ಗಟ್ಟಿನೇ ಇರಲಿ, ಸ್ವಲ್ಪ ಚೆನ್ನಾಗಿ ಈ ಥರ ನಾದ್ಕೊಳ್ಳೋಣ. ಓಕೆ, ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆಗಳನ್ನ ಹಾಕ್ಕೊಳ್ಳಿ. ಚಿಕ್ಕದು ಬೇಕಾದ್ರೆ ಚಿಕ್ಕದು, ದೊಡ್ಡದು ಬೇಕಾದರೆ ದೊಡ್ಡದು. ನಾನಿಲ್ಲಿ ಮೀಡಿಯಮಾಗಿ ಹಾಕ್ತಾಯಿದ್ದೀನಿ, ಈಸಿ ಆಗುತ್ತೆ ಲಟ್ಸೋಕ್ಕೆ. ಓಕೆ, ಪೂರಿನ ಹಚ್ಕೊಳ್ಳೋಣ. ಸೊ ಯಾವ ಸೈಜಿಗೆ ಬೇಕೋ ಸೈಜ್ ಮಾಡ್ಕೊಳ್ಳಿ. ಅಷ್ಟಿಷ್ಟು ಇಡ್ತಾ ಇದ್ದೀನಿ. ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ಇಷ್ಟು ದಪ್ಪ ಇದ್ರೆ ಸಾಕು. ಚೂರು ಈ ಥರ ಸ್ವಲ್ಪ ಈ ಥರ ಹಾಕ್ಬಿಟ್ಟು ಹಿಟ್ಟನ್ನ ಚೆಕ್ ಮಾಡಿ. ಓಕೆ, ಎಣ್ಣೆ ಕಾದಿದೆ ನೋಡಿ, ಗೊತ್ತಾಗುತ್ತೆ, ಬಿಸಿ ಆಗುತ್ತೆ ಕೈ ಇಟ್ಟಾಗ. ಉರಿನ ಮೀಡಿಯಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ. ನಿಧಾನಕ್ಕೆ ಪೂರಿನ ಬಿಡ್ತಾ ಹೋಗೋಣ. ಹಿಟ್ಟನ್ನು ಗಟ್ಟಿ ಕಲಿಸ್ಕೊಂಡ್ರೆ ಬರುತ್ತೆ.
ಮತ್ತು ಆಯಿಲ್ ಅಷ್ಟೊಂದು ತಗೊಳ್ಳೋಣ. ಸೈಡಲ್ಲೆಲ್ಲ ಪ್ರೆಸ್ ಮಾಡಿ ಬೇಯಿಸಿ. ಮಧ್ಯೆ ಒಬ್ಬುತ್ತೆ, ಸೈಡಲ್ಲೆಲ್ಲ ಬೆಂದಿರಲ್ಲ, ತಿನ್ನಲಿಕ್ಕಾಗಲ್ಲ. ಈ ಥರ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ ಸೈಡಲ್ಲಿ. ಸೈಡಲ್ಲೆಲ್ಲ ಈ ಥರ ಬೇಯಿಸಿ ಚೆನ್ನಾಗಿ. ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂದೇ ಮೀಡಿಯಮಲ್ಲಿ ಉಜ್ಜಿ ಪುರಿನ, ಆಗ ಉಪ್ಪುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಓಕೆ, ನಾನು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಓಕೆ, ಈಗ ಕರಿ ಹಾಕೋಣ. ನೋಡಿ ಇಲ್ಲಿ ಪನ್ನೀರ್ ಕರಿನ ಸಹ ರೆಡಿ ಇದೆ. ಬೌಲಿಗೆ ಸರ್ವ್ ಮಾಡ್ತೀನಿ. ಎಸ್, ನೋಡಿ ಬಿಸಿ ಬಿಸಿ ಪೂರಿ ಮತ್ತು ಪನ್ನೀರ್ ಕರಿ ರೆಡಿ ಆಯಿತು. ಖಂಡಿತ ಒಮ್ಮೆ ಟ್ರೈ ಮಾಡಿ, ನೀವು ತುಂಬ ಇಷ್ಟಪಡ್ತೀರಾ ಮತ್ತು ಮನೆಯಲ್ಲಿ ನಮ್ಮ ಮಕ್ಕಳೆಲ್ಲ ಇಷ್ಟಪಡ್ತಿರ್ತಾರೆ. ಓಕೆ, ಮತ್ತು ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹೀಗೆ ಹೊಸ ರೆಸಿಪೀಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡ್ತಾಯಿರಿ. ಓಕೆ, ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ, ಬಾಯ್, ಶುಭ ದಿನ.